ಅದರ ವಿರೋಧಿ ನಾನು. ಸಾಮಾನ್ಯವಾಗಿ ನನ್ನ ಮನಸ್ಥಿತಿ ಏನು ಅಂದರೆ, ಆ ಥರ ಹೊಟ್ಟೆಯವರಿಗೆ ಒಂದು ಸ್ಕೇಲ್ ಬಂದಾಗ ಪ್ರಮೋಷನ್ನೇ ಕೊಡಬಾರ್ದು ಅಂತ. ಅಂದರೆ ವಿ ಶುಡ್ ಆಲ್ವೇಸ್ ನಮಗೆ ಆದಂಥ ಒಂದು ಮೇಡಮ್ ಹೇಳಿದ್ರು ಚೆಕ್ ಲಿಸ್ಟ್ ಅಂತ, ಅದು ಮೀರಬಾರ್ದು ಯಾವುದೇ ಒಂದು ಕಾರಣಾಂತರಕ್ಕೂ. ಅದು ಎಲ್ಲೋ ಒಂದು ಈ ಒಬೆಸಿಟಿಗಳು ಜಾಸ್ತಿ ಆಗಿಬಿಡುತ್ತೆ. ನಾವೇನು ಕಟ್ಟೆ ಹಾಕುವಂಥ ದೊಡ್ಡ ಕೆಲಸ ಏನು ಅಂಥದ್ದೇನು ನಮಗೇನು ಇರೋದಿಲ್ಲ. ಸ್ಟ್ರೆಸ್ ಇರ್ತದೆ, ಬಟ್ ಎಲ್ರಿಗಿಂತ ಜಾಸ್ತಿ ಕೆಲಸಗಳು ಮಾಡ್ತೀವಿ ನಾವು. ಅದ್ರ ಮಧ್ಯೆ ಏನಾಗುತ್ತೆ ಅಂದರೆ ಇದನ್ನು ಮರ್ತು ಬಿಡ್ತಾರೆ, ಯಾವುದನ್ನು ಅವರ ಫಿಸಿಕ್ನ. ಅಂದರೆ ಅದೇ ಬೇಕಾಗಿರೋದು ಸೊಸೈಟಿಗೆ. 6 ಗಂಟೆ ನಿಂತ್ಕೋಬೇಕು, ಆಮೇಲೆ ಸಾರ್ವಜನಿಕರ ಮಧ್ಯೆ ನಿಂತ್ಕೊಂಡು ಕೆಲಸ ಮಾಡುವಂಥ ಸಮಯದಲ್ಲಿ ಅತ್ಯಂತ ಶಕ್ತಿ ಬೇಕು. ಅದೇ ಪೂರ್ಣ ನಮ್ಮನ್ನೇ ಅದು ಹೊಟ್ಟೆ ತಿನ್ಕೊಬಿಟ್ರೆ ಅವಾಗ ಏನು ಮಾಡೋಕ್ಕಾಗೋದಿಲ್ಲ, ಕೆಲಸನೇ ಮಾಡೋಕ್ಕಾಗೋದಿಲ್ಲ. ಅಲ್ಲೆಲ್ಲರೂ ಹೋಗ್ಬಿಟ್ಟು ನೆರಳಲ್ಲಿ ಕೂತ್ಕೊಬಿಡ್ತೀವಿ ನಾವು ಹೋಗ್ಬಿಟ್ಟು. ರಿಷಬ್, ಪ್ರಮೋದ್ ಎಲ್ಲ ಕ್ಲೋಸ್ ಫ್ರೆಂಡ್ಸು, ದಿಗಂತ್ ಇದೆ, ಎಲ್ಲ ಇದು ಒಂಥರ ಫ್ಯಾಮಿಲಿ ಥರ. ಆಲ್ ವಿ ಹವ್ ಬೀನ್ ಟುಗೆದರ್. ಸೊ ರಿಷಬ್ ಶಿವಮ್ಮನು ನಾವೇ ಡಿಸ್ಟ್ರಿಬ್ಯೂಟ್ ಮಾಡಿದ್ವಿ. ಮತ್ತು ಈಗ ಲಾಫಿಂಗ್ ಬುದ್ಧ ನಾನು ಅಂದರೆ 23rd ಅನೌನ್ಸ್ ಆಗಿತ್ತು, ನಾವು 15th ಇದ್ವಿ. ಫೋನ್ ಮಾಡಿದೆ, ಸರ್ ನೀವು ರಿಷಬ್ ನೀವು 1 ವಾರ ಮುಂದಕ್ಕೆ ಹೋಗಿ, ನಾವು 1 ವಾರ ಮುಂದಕ್ಕೆ ಹೋಗಿ. ಅವರು ಅಕೊಮೊಡೇಟ್ ಮಾಡಿದ್ರು. ಸೊ ಥ್ಯಾಂಕ್ ಯು ರಿಷಬ್. ಆ್ಯಂಡ್ ಜೊತೆಗೆ ಎಲ್ಲರಿಗೂ ನಾನು ಅವಾಗಲೇ ನಮ್ಮ ಪ್ರೆಸ್ ಮೀಟಲ್ಲಿ ಹೇಳ್ದಂಗೆ ಎಲ್ಲರಿಗೂ ನೀಟ್ ಶೋಕೇಸಿಂಗ್ ಸಿಗಲಿ ಅಂತ ಮಾಡಿರೋದು ಇದು. ಸೊ 30th ನನ್ನ ಫುಲ್ ಸಪೋರ್ಟ್ ಅವ್ರಿಗೆ ಇಲ್ಲಿ ಬಂದಿದ್ದು ಫಾರ್ ಫ್ರೆಂಡ್ಶಿಪ್ ಆ್ಯಂಡ್ ಸಪೋರ್ಟ್. ಥ್ಯಾಂಕ್ ಯು. ನಮಸ್ಕಾರ. ಕೊಂಚം ಥ್ಯಾಂಕ್ಸ್ ಹೇಳ್ಬೋದಾ? ಎಷ್ಟೋ ಒಂದು ಕೊಂಚ ಕನ್ನಡ ಹಂಗೆ ಹಿಂಗೆ ಇದೆ, ಕೊಂಚ ಅಡ್ಜಸ್ಟ್ ಮಾಡ್ಕೊಳ್ಳಿ. ಎಷ್ಟೋ ಒಂದು ಸಿನಿಮಾ ತಯಾರಾಗುತ್ತೆ, ಅದರಲ್ಲಿ ಏನೋ ಒಂದು ದಿನ ಏನೋ ಒಬ್ಬರಿಗೆ ಚಾನ್ಸ್ ಸಿಗ್ತೆ, ಅಲ್ಲಿಂದ ಅವ್ರ ಲೈಫ್ ಶುರು ಮಾಡ್ತಾರೆ. ಆದರೆ RSF ಫಿಲ್ಮ್ ಸ್ಟಾರ್ಟ್ ಮಾಡಿದರೆ ಪ್ರತಿದಿನ ಒಬ್ಬರಿಗೆ ಚಾನ್ಸ್ ಸಿಗ್ತೆ. ಆ ಥರ ಚಾನ್ಸ್ ನನಗೆ ಸಿಕ್ಕಿತ್ತು. ಆ ಚಾನ್ಸ್ ಸೆಕೆಂಡ್ ಸಿನಿಮಾಕ್ಕೆ ಬಂದು ಕೊಟ್ಟಿತ್ತು. ಥ್ಯಾಂಕ್ ಯು ರಿಷಬ್ ಸರ್. ನೆಕ್ಸ್ಟ್ ಮೈ ಡೈರೆಕ್ಟ್ರ್ ಫ್ರೆಂಡ್ಗೆ ಬಂದು ಈಗ ನನ್ನ ಫೇವ್ರೆಟ್ ಡೈರೆಕ್ಟರ್ ಆದರು. ಅವರು ರೈಟಿಂಗಲ್ಲಿ ಮಾಡಿದ್ದು, ಅವರು ಡೈರೆಕ್ಷನಲ್ಲಿ ಮಾಡಿದ್ದು ತುಂಬ ಹೆಮ್ಮೆ ಆಯಿತು. ಥ್ಯಾಂಕ್ ಯು ಭರತ್. ಜರ್ನಿ ಕಮ್ಮಿ ಆಗಬೇಕು. ಆಮೇಲೆ ಪ್ರಮೋದ್ ಸರ್, ದಿಗಂತ್ ಸರ್, ಎಲ್ಲರೂ ಒಂದು ಫ್ಯಾಮಿಲಿ ಥರ. ತೇಜು ಮ್ಯಾಮ್ ಮಾಡಿದ್ದು ಸಿನಿಮಾ ಸೂಪರಾಗಿ ಬಂದು ಎಲ್ಲರೂ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸರ್. ರಿಷಬ್ ಸರ್ ನನಗೆ ಆರಂಭದಿಂದ ನಾನು ಬರೆದಿದ್ದೀನಿ ಅನ್ನೋದಕ್ಕಿಂತ ನಾನು ಬರೆಯೋದಕ್ಕೆ ಅವರು ಅವಕಾಶ ಕೊಟ್ಟರು. ಆಗ ಸಾಕಷ್ಟು ಸರ್ತಿ ಹಾಡು ಬರೆಯೋದಕ್ಕೆ ಸಾಮಾನ್ಯವಾಗಿ ಕೆಲವು ನಿಮಿಷ, ಕೆಲವು ಸರಿ 1-2 ಗಂಟೆಗಳಾಗ್ಬೋದು. ಆ ನೆಪದಲ್ಲಿ ದಿನಗಳ ಗಟ್ಟಲೆ ನಾವು ಕೂತಿದ್ದು ಚರ್ಚೆಗಳು ಮಾಡಿ ತುಂಬ ಭಾವನೆಗಳನ್ನ ಹಂಚಿಕೊಂಡು ಇವರ ಆರಂಭದ ಸಿನಿಮಾದಿಂದನೂ ಕೂಡ. ಅದಕ್ಕೆ ನಿಮ್ಗೆ ವಿಶೇಷವಾಗಿ ಧನ್ಯವಾದಗಳು. ಎಲ್ಲರದು ಇಲ್ಲಿ ಹಾರ್ಡ್ ವರ್ಕು, ನಂದು ಬರೀ ಹಾರ್ಡ್ ವರ್ಕು. ಹಾಗಾಗಿ ಭಗವಾನ್ ಬುದ್ಧ ಹುಟ್ಟಿದ ಮೇಲೆ, ಅವರ ಜನ್ಮ ಆದಮೇಲೆ ಶಾಂತಿ ಮತ್ತು ಅಹಿಂಸೆಯನ್ನು ಎಲ್ಲ ಕಡೆ ಸಾರಿದ್ರು. ಅವರ ಕಾಲಾನಂತರದಲ್ಲಿ ಹುಟ್ಟಿದವರು ಲಾಫಿಂಗ್ ಬುದ್ಧ 1000 ವರ್ಷ ಬದುಕಿದ್ರಂತೆ. ಅವರು 1000 ವರ್ಷದಲ್ಲೂ ಕೂಡ ಅವರು ಅಹಿಂಸೆ ಮತ್ತು ಶಾಂತಿಯನ್ನು ಸಾರಿದ್ರೆ ಇವರು ಸಂತೋಷ ಮತ್ತು ಅದೃಷ್ಟವನ್ನು ಸಾರ್ಕೊಂಡು ಬಂದ್ರು. ಹಾಗಾಗಿ ಲಾಫಿಂಗ್ ಬುದ್ಧ ಮನೆಗಳಲ್ಲೂ, ಈಗ ಭಗವಾನ್ ಬುದ್ಧ ನಕ್ಕಿದ್ದನ್ನು ಯಾರು ನೋಡೇ ಇಲ್ಲ, ಕಣ್ಣು ಮುಚ್ಕೊಂಡು ಶಾಂತವಾಗಿದ್ರು. ಆದರೆ ಇವರು ಬಾಯಿ ಬಿಟ್ಕೊಂಡು ಎಲ್ಲ ಕಡೆ ನಕ್ಕೊಂಡು ಎಲ್ಲರನ್ನು ನಗಿಸ್ಕೊಂಡು ಬಂದರು. ಅದು ಚೈನಾ ದೇಶದ ಆ ಲಾಫಿಂಗ್ ಬುದ್ಧನ ದಂತಕತೆ. ಆದರೆ ಇದು ಈ ಲಾಫಿಂಗ್ ಬುದ್ಧನ ರಿಷಬ್ ಶೆಟ್ಟಿ ಅವರ ಟೀಮ್ನ ಸ್ವಂತ ಕತೆ. ಹಾಗಾಗಿ ಇಲ್ಲಿರೋ ಪ್ರತಿಯೊಂದು ಕೂಡ ನಿರ್ದೇಶಕರು ಹೇಳಿದಾಗೆ ಆ ಅನುಭವಗಳನ್ನ ತಗೊಂಡು, ಕಥೆಗಳನ್ನು ಓದಿ, ಪ್ರೇರಣೆಗಳನ್ನ ತಗೊಂಡು ಒಂದೊಂದು ಪಾತ್ರಗಳನ್ನು ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂದರೆ ತುಂಬ ಖುಷಿಯಾಗುತ್ತೆ. ಇದರಲ್ಲಿ ಹಾಡು ಬರೆದಾಗ್ಬಿಟ್ಟಿತ್ತು. ಬರೆದ ನಂತರದಲ್ಲಿ ದಿಢೀರಂತ ಒಂದಿನ ಡೈರೆಕ್ಟರ್ ಫೋನ್ ಮಾಡಿ, ಇದು ಒಂದು 2 ಲೈನ್ ಕರೆಕ್ಷನ್ ಬೇಕು ಅಂತ ಹೇಳಿದ್ರು. ನೈಟ್ ನಾವು ಮಾತಾಡಿದಾಗ 1.5 ಗಂಟೆ ರಾತ್ರಿ ಫೋನಲ್ಲಿ ಮಾತಾಡ್ಕೊಂಡು 3 ಗಂಟೆವರೆಗೂ ಕಂಪ್ಲೀಟ್ ಹಾಡು ಚೇಂಜ್ ಮಾಡಿದ್ವಿ ಫುಲ್ಲು. ಅದು ಎಷ್ಟು ಸಂತೋಷವಾಗಿ ಮಾಡಿದ್ವಿ ಅಂದರೆ, ಆದರೆ 1 ಲೈನ್ ಮಾತ್ರ ಉಳಿಸ್ಕೊಂಡ್ರು ಅವರು. ಎಂಥ ಚಂದಾನೆ ಇವಳು 1000 ಹಬ್ಬಗಳ ಮಗಳು ಅಂತ. ಆದರೆ ಹಬ್ಬಗಳ ಮಾಸ ಶುರು ಆಗೋವಾಗಲೇ ಈ ಹಾಡು ಬಿಡುಗಡೆ ಆಗಿದೆ. ಅದು ಒಂದು ಕಾಕತಾಳೀಯ. ಇದು
ಯಾರ್ಯಾರ ಮನೇಲೆಲ್ಲ ಮಕ್ಳು ಇರ್ತಾರೋ, ಹೆಣ್ಣು ಮಕ್ಳು ಇರ್ತಾರೋ, ಅದು ಅವ್ರಿಗೂ ಅರ್ಪಣೆ ಆಗಲಿ ಅಂತ ಹೇಳ್ತಾ ರಿಷಬ್ ಸರ್ ಮತ್ತು ಇಡೀ ತಂಡಕ್ಕೆ ಥ್ಯಾಂಕ್ಸ್ ಹೇಳ್ತೀನಿ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.